ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೃದಯಕ್ಕೆ ರಕ್ತವನ್ನು ಪೂರೈಸುವಂತಹ ರಕ್ತ ಪರಿಚಲನಾ ವ್ಯವಸ್ಥೆಯ ಪ್ರಮುಖ ಅಂಗಗಳಲ್ಲಿ ಒಂದು ರಕ್ತನಾಳಗಳು. ಈ ರಕ್ತನಾಳಗಳಲ್ಲಿ ಸಮಸ್ಯೆ ಉಂಟಾದರೆ ಹೃದಯಕ್ಕೆ ಕುತ್ತುಂಟಾಗುತ್ತೆ. ರಕ್ತನಾಳಗಳಲ್ಲಿ ಸಮಸ್ಯೆ ಅಂದರೆ ಏನಾಗುತ್ತೆ, ರಕ್ತನಾಳಗಳು ಉಬ್ಬಿಕೊಳ್ಳೋದಂದ್ರೆ ಏನು, ವ್ಯಾರಿಕೋಸ್ ವೇನ್ಸ್ ಅಂದ್ರೆ ಏನು, ವ್ಯಾರಿಕೋಸ್ ವೇನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಇವತ್ತಿನ ಸುಹಾಸಿನಿಯಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ರಕ್ತನಾಳಗಳಲ್ಲಿ ಸಮಸ್ಯೆ ಉಂಟಾಗೋದು ಹೇಗೆ, ಅದಕ್ಕೆ ಪರಿಹಾರ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಮಂಜುನಾಥ್ ಬಂದಿದ್ದಾರೆ, ಹೋಮಿಯೋಪತಿ ವೈದ್ಯರು. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಸೊ ವ್ಯಾರಿಕೋಸ್ ವೇನ್ಸ್, ಫಸ್ಟ್ ಆಫ್ ಆಲ್ ರಕ್ತನಾಳಗಳು ಏನು ಕಾರ್ಯ ಮಾಡುತ್ತೆ ಅಂತ ತಿಳ್ಕೊಳ್ಳೋದು ಮುಖ್ಯವಾಗುತ್ತೆ. ಸೊ ವ್ಯಾರಿಕೋಸ್ ವೇನ್ಸ್ ಅಂದ್ರೆ ಏನು? Varicose veins are the veins that have become enlarged, tortuous, twisted ಡ್ಯೂ ಟು ದ ಪೂರ್ ಬ್ಲಡ್ ಸರ್ಕ್ಯುಲೇಷನ್ ಇನ್ ದಿ ಲೆಗ್ ಅಂತ ಹೇಳ್ತೇವೆ. ನಮ್ಮ ರಕ್ತನಾಳ ಸಂಚಾರದಲ್ಲಿ, ಕಾಲಲ್ಲಿ ರಕ್ತನಾಳ ಏನಿರುತ್ತೆ ಅಲ್ಲಿ ರಕ್ತ ಸಂಚಾರ ಯಾವಾಗ ಕಡಿಮೆ ಆಗುತ್ತೆ, ರಕ್ತನಾಳ ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ಆ ಕಂಡೀಷನ್ನ ನಾವು ವೆರಿಕೋಸ್ ವೇನ್ಸ್ ಅಂತ ಕರಿತೇವೆ. ಮೇಯ್ನಾಗಿ ವೆರಿಕೋಸ್ ವೇನ್ಸ್ ಈಸ್ ಆಲ್ಸೋ ನೋನ್ ಆ್ಯಸ್ ಸ್ಪೈಡರ್ ವೇನ್ಸ್ ಅಂತ ಕೂಡ ಕರಿತೇವೆ. ಮೇಯ್ನಾಗಿ ಎಪಿಡಮಿಯಾಲಜಿಕಲಿ ನೋಡಬೇಕು ಅಂತ ಹೇಳಿದ್ರೆ ಸುಮಾರು 50,000 ಜನರು ಒಂದು ವರ್ಷಕ್ಕೆ ಈ ವೆರಿಕೋಸ್ ವೇನ್ಸ್ ಅನ್ನೋ ಕಂಡೀಷನ್ಗೆ ತುತ್ತಾಗ್ತಾರೆ. ಮೇಯ್ನಾಗಿ ಸಾಮಾನ್ಯ ಜನರು ಏನು ತಿಳ್ಕೋಬೇಕು ಅಂತ ಹೇಳಿದ್ರೆ ದ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಆಫ್ ದಿ ವೇನ್ಸ್. ಓಕೆ, ರಕ್ತನಾಳ ಏನಿರುತ್ತೆ ಅದರದ್ದು ರಚನೆ ತಿಳ್ಕೋಬೇಕಾಗುತ್ತೆ. ಓಕೆ, ದ ವೇನ್ಸ್ ಹ್ಯಾವ್ ವ್ಯಾಲ್ವ್ಸ್ ಅಟ್ ದಿ ಬೋತ್ ಎಂಡ್ಸ್ ಅಂತ ಹೇಳ್ತೇವೆ. ವ್ಯಾಲ್ವ್ಸ್ ಅನ್ನೋ ಸ್ಟ್ರಕ್ಚರ್ ಇರುತ್ತೆ. ವ್ಯಾಲ್ವ್ಸ್ ಹ್ಯಾವ್ ಲೀಫ್ಲೆಟ್ಸ್ ಅರೌಂಡ್ ದಿ ವ್ಯಾಲ್ವ್ಸ್ ಅನ್ನೋದಿರುತ್ತೆ. ಈ ವ್ಯಾಲ್ವ್ಸ್ ಆಗಲಿ ಲೀಫ್ಲೆಟ್ಸ್ ಆಗಲಿ ಯಾವಾಗ ಅದಕ್ಕೆ ಕೆಲಸ ಕರೆಕ್ಟಾಗಿ ಮಾಡ್ತಾ ಇರುತ್ತೆ, ಯಾವುದೇ ರೀತಿ ವೆರಿಕೋಸ್ ವೇನ್ಸ್ ಆಗೋದಿಲ್ಲ. ಯಾವುದೇ ರೀತಿ ಡ್ಯಾಮೇಜ್ ಆಗೋದಾಗಲಿ ಅದ್ರ ಕೆಲಸ ಅದು ಕಳ್ಕೊಳ್ಳೋಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ ವೆರಿಕೋಸ್ ವೇನ್ಸ್ ಅನ್ನೋ ಕಂಡೀಷನ್ನ ನಾವು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇವಾಗ ಲೀಫ್ಲೆಟ್ಸ್ ಏನು ಕೆಲಸ ಅಂತ ಹೇಳಿದ್ರೆ ಅದು ತಿಳ್ಕೊಬೇಕಾಗತ್ತೆ. ಓಕೆ, ದ ಲೀಫ್ಲೆಟ್ಸ್ ಹೆಲ್ಪ್ಸ್ ಟು ಪಂಪ್ ದ ಬ್ಲಡ್ ಟುವರ್ಡ್ಸ್ ದಿ ಹಾರ್ಟ್ ಎಗೇನ್ಸ್ಟ್ ದಿ ಗ್ರಾವಿಟಿ ಅಂತ ಹೇಳ್ತೇವೆ. ನಮ್ಮ ಸಾಮಾನ್ಯ ದೇಹದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೃದಯದಿಂದ ಕಾಲಿಗೆ, ಕಾಲಿಂದ ಹೃದಯಕ್ಕೆ ರಕ್ತ ಸಂಚಾರ ಆಗ್ತಾ ಇರುತ್ತೆ. ಆ ಲೀಫ್ಲೆಟ್ಸು ವ್ಯಾಲ್ವ್ಸ್ ಒಳಗಡೆ ಏನಿರುತ್ತೆ ಲೀಫ್ಲೆಟ್ಸು ಅದು ಟುವರ್ಡ್ಸ್ ಹಾರ್ಟ್ ಎಗೇನ್ಸ್ಟ್ ಪಂಪ್ ಮಾಡೋದಕ್ಕೆ ಈ ವ್ಯಾಲ್ವ್ಸ್ ಭಾಳ ಮುಖ್ಯ, ಲೀಫ್ಲೆಟ್ಸ್ ಬಹಳ ಮುಖ್ಯ. ಯಾವಾಗ ಅದು ಡ್ಯಾಮೇಜ್ ಆಗುತ್ತೆ, ಯಾವಾಗ ಅದ್ರ ಕೆಲಸ ಅದು ಕಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ರಕ್ತ ಸಂಚಾರದಲ್ಲಿ ಅಡೆತಡೆ ಆಗುತ್ತೆ. ಯಾವುದೇ ರೀತಿ ಹಾರ್ಟ್ಗೆ ಪಂಪ್ ಆಗೋದಿಲ್ಲ ಬ್ಲಡ್ಡು. ಯಾವಾಗ ಹಾರ್ಟ್ಗೆ ಪಂಪ್ ಆಗೋದಿಲ್ಲ ಬ್ಲಡ್ಡು, ಕಾಲಲ್ಲೇ ಉಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ರಕ್ತ. ಯಾವಾಗ ಅದು ಕಾಲಲ್ಲಿ ಉಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಆ ಕಂಡೀಷನ್ನ ನಾವು ಬ್ಯಾಕ್ವರ್ಡ್ ಫ್ಲೋ ಆಫ್ ಬ್ಲಡ್ ಅಂತ ಹೇಳ್ತೇವೆ. ಓಕೆ, ಬ್ಲಡ್ ರಿಮೇನ್ಸ್ ಇನ್ ದಿ ವೇನ್ಸ್ ಇನ್ ದಿ ಲೆಗ್ಸ್ ಅಂತ ಹೇಳ್ತೇವೆ. ಯಾವಾಗ ರಕ್ತ ಸಂಚಾರ ಕಡಿಮೆ ಆಗುತ್ತೆ, ರಕ್ತ ಕೆಳಗಡೆನೇ ಉಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ರಕ್ತನಾಳಗಳಲ್ಲಿ ಪ್ರೆಷರ್ ಬಿಲ್ಟಪ್ ಆಗ್ತಾ ಹೋಗ್ತಾ ಇರುತ್ತೆ. ಯಾವ ಪ್ರೆಷರ್ನ ನಾವು ಇಂಟ್ರಾವೀನಸ್ ಪ್ರೆಷರ್ ಅಂತ ಹೇಳ್ತೇವೆ. ಯಾವಾಗ ಇಂಟ್ರಾವೀನಸ್ ಪ್ರೆಷರ್ ಜಾಸ್ತಿ ಆಗುತ್ತೆ, ರಕ್ತ ಸಂಚಾರ ಯಾವಾಗ ಕಡಿಮೆ ಆಗಿ ಇಂಟ್ರಾವೀನಸ್ ಪ್ರೆಷರ್ ಜಾಸ್ತಿ ಆಗುತ್ತೆ, ರಕ್ತನಾಳ ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆ ಕಂಡೀಷನ್ನ ನಾವು ವೆರಿಕೋಸ್ ವೇನ್ಸ್ ಅನ್ನು ಕರಿತೇವೆ. ಮೇಯ್ನಾಗಿ ನಮ್ಮ ಕಾಲಲ್ಲಿ 2 ಥರದ ನಾವು ರಕ್ತನಾಳಗಳನ್ನ ಕಾಣ್ಬೋದು. ದೇರ್ ಆರ್ 2 ಟೈಪ್ಸ್ ಆಫ್ ವೇನ್ಸ್ ಇನ್ ದಿ ಲೆಗ್ಸ್. ಮೊದಲನೇದು ಸೂಪರ್ಫಿಷಿಯಲ್ ವೇನ್ಸ್, ಎರಡನೇದು ಡೀಪ್ ವೇನ್ಸ್. ಸೂಪರ್ಫಿಷಿಯಲ್ ವೇನ್ಸ್ ಆರ್ ದ ವೇನ್ಸ್ ದಟ್ ಆರ್ ಕ್ಲೋಸರ್ ಟು ದಿ ಸ್ಕಿನ್. ನಮ್ಮ ಚರ್ಮದ ಮೇಲೆ ಯಾವ್ದು ಕಾಣ್ತೀವಿ ಅದನ್ನು ನಾವು ಸೂಪರ್ಫಿಷಿಯಲ್ ವೇನ್ಸ್ ಅಂತ ಕರಿತೇವೆ. ಯಾವುದು ಡೀಪ್ ಮಸಲ್ ಒಳಗಡೆ ಇರುತ್ತೆ, ಯಾವ್ದು ಕಣ್ಣಿಗೆ ಕಾಣೋದಿಲ್ಲ ಅದನ್ನು ನಾವು ಡೀಪ್ ವೇನ್ಸ್ ಅಂತ ಕರಿತೇವೆ. ಯಾವಾಗ ಸೂಪರ್ಫಿಷಿಯಲ್ ವೇನ್ಸ್ ಅಫೆಕ್ಟ್ ಆಗುತ್ತೆ ಆ ಕಂಡೀಷನ್ನ ನಾವು ಸ್ಪೈಡರ್ ವೇನ್ಸ್ ಅಂತ ಕರಿತೇವೆ. ಯಾವಾಗ ಡೀಪ್ ವೇನ್ಸ್ ಅಫೆಕ್ಟ್ ಆಗುತ್ತೆ ಆ ಕಂಡೀಷನ್ನ ನಾವು ವೆರಿಕೋಸ್ ವೇನ್ಸ್ ಅಂತ ಕರಿತೇವೆ. ಓಕೆ, ವೇನ್ಸಲ್ಲಿ ಅಂದರೆ ರಕ್ತನಾಳಗಳಲ್ಲಿ ಈಗ ಸಮಸ್ಯೆ ಉಂಟಾಗಿದೆ, ತೊಂದರೆ ಉಂಟಾಗಿದೆ ಅಂತ ಗೊತ್ತಾಗೋದು ಹೇಗೆ ಅಂದರೆ ಏನಾದರೂ ಲಕ್ಷಣಗಳಿದೆಯಾ, ರಕ್ತನಾಳ ಉಬ್ಕೊಳ್ಳೋದು ಬಿಟ್ಟು ಹೊರತಾಗಿ? ಓಕೆ, ಇವಾಗ ಏನು ಸಿಂಪ್ಟಮ್ಸ್ ವೈಸ್ ಅಂತ ಹೇಳಬೇಕು ಅಂತ ಹೇಳಿದ್ರೆ ಮೇಯ್ನಾಗಿ ಏನು ಫಿಸಿಕಲ್ ಸೈನ್ ಅಂತ ಹೇಳ್ತೇವೆ. ಯಾವುದೇ ರೀತಿ ಪೇಷಂಟು ವೆರಿಕೋಸ್ ವೇನ್ಸ್ ಅಂತ ಹೇಳಿ ಬಂದಾಗ ನಮಗೆ ಗೊತ್ತಾಗ್ಬಿಡುತ್ತೆ, ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಆ ಪೇಷಂಟ್ಗೆ ವೆರಿಕೋಸ್ ವೇನ್ಸ್ ಇದೆಯೋ ಇಲ್ವೋ ಅಂತ. ಮೇಯ್ನಾಗಿ ಫಿಸಿಕಲ್ ಸೈನ್ ಅಂತ ಹೇಳಿದೆ. ನಾನು ಹೇಳಿದೆ ಸೂಪರ್ಫಿಷಿಯಲ್ ವೇನ್ಸ್ ಏನಾದ್ರು ಅಫೆಕ್ಟ್ ಆಗಿತ್ತು ಅಂದರೆ ಮೇಲಲ್ಲಿ ನಾವು ರಕ್ತ ನಾಳಗಳನ್ನ ಕಾಣ್ಬೋದು, ಅದು ಬ್ಲೂ ಕಲರ್ ಇರುತ್ತೆ, ಭಾಳ ಸಣ್ಣದಾಗಿ ನಾವು ಕಾಣ್ಬೋದು. ಏನಾದರೂ ಡೀಪ್ ವೇನ್ಸ್ ಏನಾದರೂ ಅಫೆಕ್ಟ್ ಇತ್ತು ಅಂದರೆ ರಕ್ತನಾಳ ಊದ್ಕೊಂಡಿರುತ್ತೆ, ಮುಟ್ಟಿದ್ರೆ ಪ್ಯಾಲ್ಪೇಟ್ ಮಾಡಿದ್ರೆ ತುಂಬ ಸಾಫ್ಟ್ ಇರುತ್ತೆ, ಟ್ವಿಸ್ಟ್ ಇರುತ್ತೆ, ಜಿಗ್ಜಾಗ್ ಪ್ಯಾಟ್ರನಲ್ಲಿ ಇರುತ್ತೆ. ಸ್ಪೈಡರ್ ವೇನ್ಸ್ ಅಂತ ಹೇಳ್ತೇವೆ, ಟೆಲೆಂಜೆಕ್ಟೇಸಿ ಅಂತ ಹೇಳ್ತೇವೆ. ಅದನ್ನು ನಾವು ಸ್ಪೈಡರ್ ವೇನ್ಸು ಅಥವಾ ವೆರಿಕೋಸ್ ವೇನ್ಸ್ ಯಾವುದು ಡೀಪ್ ವೇನ್ಸ್ ಅಫೆಕ್ಟ್ ಆಗಿದೆಯಾ, ಸೂಪರ್ಫಿಷಿಯಲ್ ಅಫೆಕ್ಟ್ ಆಗಿದೆಯಾ ಅಂತ ಹೇಳಿ ನಾವು ತಿಳ್ಕೊಂಡು ಅದ್ರ ಪ್ರಕಾರ ನಾವು ಮೆಡಿಸಿನ್ಸ್ ಕೊಡ್ತೇವೆ. ಇನ್ನೊಂದು ಮೇನ್ ಮುಖ್ಯ ರೋಗ ಲಕ್ಷಣ ಅಂತ ಹೇಳಿದ್ರೆ ನೋವು. ದೇರ್ ಇಸ್ ಎ ಆಕಿಂಗ್ ಪೇನ್ ಇನ್ ದಿ ಲೋವರ್ ಎಕ್ಸ್ಟ್ರಿಮಿಟೀಸ್ ವಿತ್ ಹೆವಿನೆಸ್. ಕಾಲು ಭಾರ ಅಂತ ಹೇಳಿ ಬರ್ತಾರೆ, ನೋವು ಅಂತ ಹೇಳಿ ಬರ್ತಾರೆ. ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ನೋವು, ಕಾಲು ನೋವು ಜಾಸ್ತಿ ಆಗುತ್ತೆ, ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ನೋವು ಜಾಸ್ತಿ ಆಗುತ್ತೆ ಅಂತ ಹೇಳಿ ಬರ್ತಾರೆ. ಮತ್ತು ಇನ್ನೊಂದು ರೋಗ ಲಕ್ಷಣ ಹೇಳಬೇಕು ಅಂತ ಹೇಳಿದ್ರೆ ವೀನಸ್ ಎಕ್ಸಿಮಾ ಅಂತ ಹೇಳ್ತೇವೆ, ಸ್ಟ್ಯಾಸಿಸ್ ಡರ್ಮಟೈಟಿಸ್ ಅಂತ ಹೇಳ್ತೇವೆ. ಯಾವಾಗ ನಮ್ಮ ರಕ್ತ ಸಂಚಾರ ಕಡಿಮೆ ಆಗಿ ರಕ್ತ ಕೆಳಗಡೆನೇ ಉಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಆ ಚರ್ಮ ಏನಾಗುತ್ತೆ ಡ್ರೈ ಆಗ್ತಾ ಹೋಗ್ತಾ ಇರುತ್ತೆ, ಕಪ್ಪಾಗ್ತಾ ಹೋಗ್ತಾ ಇರುತ್ತೆ. ಯಾವಾಗ ಡ್ರೈ
ಡಿಸ್ಕಲರೇಷನ್ ಆಫ್ ದಿ ಸ್ಕಿನ್ ಅಂತ ಹೇಳ್ತೇವೆ, ಆ ಕಂಡೀಷನ್ನ ನಾವು ವೀನಸ್ ಎಕ್ಸಿಮಾ ಆರ್ ಸ್ಟೇಸಿಸ್ ಡರ್ಮಟೈಟಿಸ್ ಅಂತ ಹೇಳ್ತೇವೆ. ಅದನ್ನು ನಾವು ಕರೆಕ್ಟಾಗಿ ಆ ಕಂಡೀಷನ್ ನಾವು ಕರೆಕ್ಟಾಗಿ ಟ್ರೀಟ್ ಮಾಡಿಲ್ಲ ಅಂತ ಹೇಳಿದ್ರೆ, ಕರೆಕ್ಟಾಗಿ ಪೇಷಂಟ್ಸ್ ಮೆಡಿಕೇಷನ್ಸ್ ಆ ಸ್ಟೇಜಲ್ಲಿ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಆವಾಗ ವೀನಸ್ ಅಲ್ಸರ್, ವೆರಿಕೋಸ್ ಅಲ್ಸರ್, ದಿಸ್ ಇಸ್ ಒನ್ ಆಫ್ ದಿ ಕಾಂಪ್ಲಿಕೇಶನ್ಸ್ ಆಫ್ ವೆರಿಕೋಸ್ ವೇನ್ಸ್. ಓಕೆ, ಅಲ್ಲಿ ಸ್ಕ್ರ್ಯಾಚಿಂಗ್ ಆಗುತ್ತೆ, ನಮಗೆ ಕೆರ್ಕೋಬೇಕು ಅಂತ ಅನಿಸುತ್ತೆ, ಯಾವಾಗ ಸ್ಕ್ರ್ಯಾಚ್ ಆಗುತ್ತೆ ಅಲ್ಲಿ ಬ್ಲಡ್ ಯೂಸ್ ಆಗುತ್ತೆ, ಯಾವಾಗ ರಕ್ತ ಹೊರಗಡೆ ಬರುತ್ತೆ, ಆ ಕಂಡೀಷನ್ ನಾವು ವೆರಿಕೋಸ್ ಅಲ್ಸರ್ ಅಂತ ಹೇಳ್ತೇವೆ. ಇನ್ನೊಂದು ಮೇಯ್ನ್ ಆಗಿ ರೋಗ ಲಕ್ಷಣ ಹೇಳಬೇಕು ಅಂತ ಹೇಳಿದ್ರೆ, ದೇರ್ ಇಸ್ ಎ ನಮ್ನೆಸ್ ಅಂಡ್ ಕ್ರ್ಯಾಂಪ್ಸ್ ಇನ್ ದಿ ಲೆಗ್ಸ್. ಸಡನ್ ಆಗಿ ಕ್ರ್ಯಾಂಪ್ಸ್ ಬರೋದು, ಸಡನ್ ಆಗಿ ನೋವು ಬರೋದು, ಸ್ವಲ್ಪ ನಿಂತ್ಕೊಳ್ಬೇಕಾದ್ರೆ ನೋವು ಬರೋದು, ಈ ಥರ ನಮ್ನೆಸ್ ಅಂಡ್ ಕ್ರ್ಯಾಂಪ್ಸ್ ಇನ್ ದಿ ಲೆಗ್ಸ್ ಅಂತ ಹೇಳ್ತೇವೆ. ಮೇಯ್ನ್ ಆಗಿ ಇನ್ನೊಂದು ರೋಗ ಲಕ್ಷಣ ಅಂದರೆ ರೆಸ್ಟ್ಲೆಸ್ ಲೆಗ್ ಅಂತ ಹೇಳ್ತೇವೆ. ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋಕೆ ಆಗೋದಿಲ್ಲ ಅಂತವ್ರಿಗೆ, ವೆರಿಕೋಸ್ ವೇನ್ಸ್ ಇರೋರಿಗೆ ಒಂದು ಅರ್ಧ ಗಂಟೆ ಕೂತ್ಕೊಳ್ಳೋಕೆ ಆಗೋದಿಲ್ಲ, ಅರ್ಧ ಗಂಟೆ ನಿಂತ್ಕೊಳ್ಳೋಕೆ ಆಗೋದಿಲ್ಲ, ಯಾಕಂದರೆ ರಕ್ತ ಸಂಚಾರ ಕಡಿಮೆ ಆಗ್ತಾ ಇರುತ್ತೆ. ಯಾವಾಗ ರಕ್ತ ಸಂಚಾರ ಕಡಿಮೆ ಆಗುತ್ತೆ, ಕಾಲು ಭಾರ ಅನ್ಸೋದು, ಕಾಲು ನೋವು ಅನ್ಸೋದು, ಆ ಥರ ಆಗ್ತಾ ಇರುತ್ತೆ. ಅದಕ್ಕೆ ಅವ್ರಿಗೆ ಒಂದು 10 ನಿಮಿಷಕ್ಕೆ ಓಡಾಡ್ತಾ ಇರಬೇಕು, ಅವಾಗ ಅವ್ರಿಗೆ ಸಮಾಧಾನ ಅನಿಸುತ್ತೆ. ದಿಸ್ ಈಸ್ ಕಾಲ್ಡ್ ರೆಸ್ಟ್ಲೆಸ್ ಲೆಗ್ ಅಂತ ಹೇಳ್ತೇವೆ. ಇನ್ನೊಂದು ದ ಸ್ಕಿನ್ ಈಸ್ ವೆರಿ ವಾರ್ಮ್ ಟು ಟಚ್. ಆವಾಗ ಯಾವಾಗ ರಕ್ತ ಕೆಳಗಡೆನೇ ಉಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ಆ ಚರ್ಮ ಮುಟ್ಟು ನೋಡಿದ್ರೆ ನಮಗೆ ಬಿಸಿ ಇರುತ್ತೆ. ಓಕೆ, ಯಾವಾಗ ರಕ್ತ ಊದ್ಕೊಳ್ಳುತ್ತೆ, ರಕ್ತನಾಳ ಊದ್ಕೊಳ್ಳುತ್ತೆ, ಅಲ್ಲಿ ಬಿಸಿ ಇರುತ್ತೆ. ದ ಸ್ಕಿನ್ ಈಸ್ ವೆರಿ ವಾರ್ಮ್ ಟು ಟಚ್. ಈ ಥರದ ರೋಗ ಲಕ್ಷಣ ಇಟ್ಕೊಂಡು ಬರ್ತಾರೆ. ಮತ್ತು ಇನ್ನೊಂದು ಮೇಯ್ನಾಗಿ ಮೈನರ್ ಇಂಜುರೀಸ್ ಬ್ಲೀಡ್ಸ್ ಈಸಿಲಿ. ಯಾವಾಗ ನಮ್ಮ ರಕ್ತ ಸಂಚಾರ ಕಡಿಮೆ ಆಗುತ್ತೆ, ಯಾವಾಗ ಹೃದಯಕ್ಕೆ ರಕ್ತ ಬರೋದಿಲ್ಲ, ರಕ್ತ ಪಂಪ್ ಆಗೋದಿಲ್ಲ, ಕೆಳಗಡೆ ಯಾವಾಗ ಉಳ್ಕೊಳ್ಳೋ ಸ್ಟಾರ್ಟ್ ಆಗುತ್ತೆ, ಇವಾಗ ಏನಾದ್ರು ಏಟ್ ಬೀಳೋದಾಗಲಿ, ಕಾಲಲ್ಲಿ ಏನಾದ್ರು ಏಟ್ ಬೀಳೋದಾಗಲಿ, ಸ್ವಲ್ಪ ಬ್ಲೀಡ್ ಆಗೋದಾಗಲಿ, ಅಲ್ಲಿ ರಕ್ತ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಏಟಾದರೂ ಆದರೆ ಜಾಸ್ತಿ ರಕ್ತ ಬರುತ್ತೆ. ಓಕೆ, ಬ್ಲಡ್ ಊಸಸ್ ತುಂಬ ಆಗುತ್ತೆ, ಊಸಿಂಗ್ ಆಫ್ ಬ್ಲಡ್ ತುಂಬ ಆಗುತ್ತೆ. ಆ ಥರದ ರೋಗ ಲಕ್ಷಣ ಇಟ್ಕೊಂಡು ಕೂಡ ಬರ್ತಾರೆ. ಸೊ ಈಗ ಡಯಾಬಿಟಿಕ್ ಪೇಷಂಟ್ಗಳಲ್ಲಿ ಈಗ ಗಾಯಗಳು ಬೇಗನೆ ಇದು ವಾಸಿ ಆಗೋಲ್ಲ. ಸೊ ಈಗ ವೆರಿಕೋಸ್ ವೇನ್ಸಲ್ಲಿ ಒಂದು ಇದು ಹೇಳಿದ್ರಿ, ಏನಂದ್ರೆ ಸಿಂಪ್ಟಮ್ ಒಂದು ಅಲ್ಸರ್ ಆಗೋ ಚಾನ್ಸಸ್ ಇರುತ್ತೆ, ಅದು ಗಾಯ ಆಗುತ್ತೆ, ರಕ್ತ ಹೊರಗೆ ಬರುತ್ತೆ ಅಂತ. ಸೊ ಆ ಟೈಮಲ್ಲಿ ಗಾಯ ಆದಾಗ ಅದು ಇಟ್ಸ್ ವೆರಿ ಡೇಂಜರಸ್ ಅಲ್ವಾ? ಅಂದರೆ ಅದು ಏನಾಗ್ಬೋದು ಮುಂದೆ ಅಂತ ಗಾಯ. ಅದಕ್ಕೆ ಹೇಳ್ತಾ ಇರೋದು, ಇವಾಗ ವೆರಿಕೋಸ್ ವೇನ್ಸ್ ಅಂತ ಯಾವಾಗ ಪೇಷಂಟ್ ಅಂತ ಹೇಳಿದ್ರೆ ಆ ಸ್ಟೇಜಲ್ಲಿ ನಾವು ಟ್ರೀಟ್ ಮಾಡ್ತು ಅಂತ ಹೇಳಿದ್ರೆ ಯಾವುದೇ ರೀತಿ ವೆರಿಕೋಸ್ ಅಲ್ಸರ್ ಆಗಿ ಟರ್ನ್ ಆಗೋದಿಲ್ಲ. ಈಗಿನ ಸಾಮಾನ್ಯ ಜನರು ಏನು ಮಾಡ್ತಾರೆ, ಇವಾಗ ನೋವಿಗೆ ಸಡನ್ನಾಗಿ ಪೇನ್ ಕಿಲ್ಲರ್ ತೊಗೊಳ್ಳೋದು, ಅವತ್ತಿನ ದಿವಸ ಕಡಿಮೆ ಆಗಿರುತ್ತೆ, ತಿರ್ಗಾ ನೆಕ್ಸ್ಟ್ ದಿನ ಅದೇ ಗತಿ ಆಗಿರುತ್ತೆ. ಆ ಥರದ್ದೆಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ಇವಾಗ ಪೇನ್ ಕಿಲ್ಲರ್ಸ್ ತೊಗೊಳ್ಳೋದ್ರಿಂದ ಯಾವುದೇ ರೀತಿ ಕಾಂಪ್ಲಿಕೇಶನ್ ಅವಾಯ್ಡ್ ಆಗೋದಿಲ್ಲ. ಆ ಕಂಡೀಷನ್ಗೆ ಅವತ್ತಿನ ಮಾತ್ರ ನೋವು ಕಡಿಮೆ ಆಗಿರುತ್ತೆ. ನಾನು ಪೇಷಂಟ್ಸಲ್ಲಿ ಏನು ಕೇಳ್ಕೊಳ್ಳೋದು, ಜನರಲ್ ಏನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ಯಾವುದೇ ರೀತಿ ನೋವೇನಾರು ಇತ್ತು ಅಂತ ಹೇಳಿದ್ರೆ ಸಡನ್ನಾಗಿ ವೈದ್ಯರನ್ನ ಬಂದು ಭೇಟಿಯಾಗಿ ಯಾವುದೇ ರೀತಿ ತಾವಾಗೆ ನೋವಿನ ಮಾತ್ರೆಗಳು ತೊಗೊಳ್ಳೋದಾಗಲಿ, ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳೋದಾಗಲಿ ಈ ಥರ ಮಾಡ್ತು ಅಂತ ಹೇಳಿದ್ರೆ ಅದು ವೆರಿಕೋಸ್ ಅಲ್ಸರ್ ಆಯಿತು ಅಂದರೆ ನಮಗೂ ಕೂಡ ಕಷ್ಟ ಆಗುತ್ತೆ, ನಿಮಗೂ ಕೂಡ ಕಷ್ಟ ಆಗುತ್ತೆ. ನೀವು ಫಸ್ಟ್ ಸ್ಟೇಜಲ್ಲೇ ಬಂತು ಅಂತ ಹೇಳಿದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮಾತಾಡ್ತೀನಿ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ವೇನ್ಸ್, ವೆರಿಕೋಸ್ ವೇನ್ಸ್ ಅಂದರೆ ರಕ್ತನಾಳಗಳಲ್ಲಿ ತೊಂದರೆ ಉಂಟಾದರೆ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತವೆ ಅಂತ. ಯಾರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣ್ಬರುತ್ತೆ ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ ನಂತರ. ನೀವು ಕೂಡ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ತಿಳ್ಕೊಬೋದು. ಈಗ ಚಿಕ್ಕದೊಂದು ಬ್ರೇಕ್.